10ನೇ ತಾರೀಕಿನಲ್ಲಿ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ. ಏನೋ 6-7 CM DCM ಡೆಲ್ಲಿಗೆ ಹೋಗ್ಬಿಟ್ಟು 10ನೇ ತಾರೀಕಿನಲ್ಲಿ ಮುಗಿಯುತ್ತೆ ಅಂತ ನನಗೆ ಬಂದಿರೋಂಥ ಮಾಹಿತಿ. ಐ ಥಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಈ 15ನೇ ತಾರೀಕಲ್ಲಿ 100% ಮಟ್ಟಿಗೆ ವಿಸ್ತರಣೆ. ತಮಗೆ ಯಾವ ಕೋಟಾದಲ್ಲಿ ಮಂತ್ರಿ ಸ್ಥಾನ ಕೇಳ್ತಿದ್ದೀರಿ ಸರ್? ನಮಗೆ ಜಿಲ್ಲೆ ಕೋಟಾದಲ್ಲಿ ಕೊಡಿ. ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದೀನಿ. ನಮ್ಮ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಾಗ ಒಳ್ಳೇದಾಗುತ್ತೆ. ಆ ಜಿಲ್ಲೆಗೆ ಒಂದು ಸ್ಥಾನ ಕೊಡಬೇಕಾಗಿರೋದು ಅದು ಸಮತೋಲನ ಮಾಡಬೇಕಂತ ವಿಷಯ. ಇದರಲ್ಲಿ ಕೊಡಬೇಕು ಅಂತ ನನ್ನ ಡಿಮ್ಯಾಂಡ್ ಸರ್. ತಮ್ಮ ಜೊತೆ ಇನ್ನಿಬ್ಬರು ಶಾಸಕರು ತಮಗೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದಾರಲ್ಲ ಸರ್? ನಾನು ಕೇಳೋದು ಇಷ್ಟೇ, ಎಲ್ರಿಗೂ ಕೊಡ್ಲಿ, ನಂದೇನು ಆಕ್ಷೇಪಣೆ ಇಲ್ಲ. ಆದರೆ ಈಗ ಎಲ್ಲರಲ್ಲೂ ಕಂಪ್ಯಾರಿಸನ್ ಮಾಡಿದಾಗ ಸೀನಿಯರ್ ಇದ್ದೀನಿ. ಆ ಒಂದು ಇದರಲ್ಲಿ ಕೊಡಿ ಅಂತ ನಾನು ಕೇಳ್ತೇನೆ. ಬೇರೆಯವ್ರು ಕೊಡಬೇಡ ಅಂತ ನಾನು ಹೇಳಲ್ಲ, ನನಗೆ ಕೊಡಿ ಅಂತ ಕೇಳಕ್ಕೆ ನಾನು ಇಷ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಯಾರ್ಯಾರು ಲಾಬಿ ಮಾಡ್ತಾ ಇದಾರೆ ಸರ್? ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಯಾರ್ಯಾರು ಲಾಬಿ ಮಾಡ್ತಾ ಇದಾರೆ ಸರ್? ಎಲ್ಲರೂ ಕೇಳ್ತಾ ಇದ್ದಾರೆ. ನಮ್ಮ ಸುಧಾಕರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರದೀಪ್ ಈಶ್ವರು ಪ್ರಯತ್ನ ಪಡ್ತಾ ಇದ್ದಾರೆ. ನಾನು 3 ಜನ ಇದ್ದು ಈ ಪಕ್ಷದ B-Farm ಗೆದ್ದಿರೋರು. 3 ಜನನು ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದಾರೆ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಸುಧಾಕರ್ ಹತ್ರ ನೀನು 3 ವರ್ಷ ಇದ್ದೀಯಪ್ಪ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಸಚಿವನಾಗಿ, ಒಂದು ಅವಕಾಶ ಕೊಡು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಆಗಿದ್ದೀನಿ. ಪ್ರದೀಪ್ಗೆ ಹೇಳಿದ್ದೀನಿ, ಪ್ರದೀಪ್ ನೀನನ್ನ ಯಂಗ್ಸ್ಟಾರ್ ಅಪ್ಪ, ಮುಂದಿನ ದಿನಗಳಲ್ಲಿ ಇರಲಿ, ನನಗೊಂದು ಅವಕಾಶ ಇದು ಅಂತ ಕೇಳಿದ್ದೀನಿ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡಿ ಸರ್, ನಂದೊಂದು ಭಗವಂತ ಒಳ್ಳೇದು ಮಾಡಿ ನನಗೇನೋ ಸ್ಥಾನ ಕೊಟ್ಟರೆ ಎಲ್ಲರೂ ಜೊತೆಯಲ್ಲಿ ಇಟ್ಕೊಂಡು ಹೋಗ್ತೀನಿ, ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ. ನಾನು ಯಾವತ್ತೂ ದ್ವೇಷ ಭಾವನೆ ಆಗಲಿ ಇನ್ನೊಬ್ಬರಿಗೆ ಅದು ಇದು ಅಂತಿಲ್ಲ. ಎಲ್ಲರನ್ನೂ ಹೆಚ್ಚು ಕಮ್ಮಿ ಜೊತೆಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ. ತಾವು ಗಮನಿಸಿದಾಗೆ ಮಂತ್ರಿ ಸ್ಥಾನಕ್ಕೆ ಬೇರೆಯವರು ಯಾವ ತರ ಲಾಬಿ ಮಾಡ್ತಾರೆ ಸರ್? ನನಗೆ ಗೊತ್ತಿಲ್ಲ, ನಾನಂತೂ ಯಾವ ಲಾಬಿನಿಲ್ಲ, ನಿಮಗೂ ಗೊತ್ತು. ನಾನು CM ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ, ಡೆಲ್ಲಿ ವೇಣುಗೋಪಾಲ್ ಅವ್ರಿಗೆ, ನಮ್ಮ ಸಿದ್ದರಾಮಯ್ಯನವ್ರಿಗೆ 5 ಜನರಿಗೆ ನನಗೆ ಈ ಸಲ ಅವಕಾಶ ಕೊಡಲೇಬೇಕು, ನನ್ನ ಧರ್ಮವಾಗಿ ಕೊಡಬೇಕು, ಅದು ಧರ್ಮವಾಗಿ ಕೊಡಿ ಅಂತ ಕೇಳಿದ್ದೀವಿ ಸರ್. ಅಷ್ಟು ಬಿಟ್ಟರೆ ನನಗೆ ಲಾಬಿನೂ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಒಂದೇ ಒಂದ್ಸಲ ಮೊನ್ನೆ ಡೆಲ್ಲಿಗೆ ಒಂದು ದಿವಸ ಬಿಟ್ಟರೆ ನಾನು ಯಾವತ್ತೂ ಡೆಲ್ಲಿಗೆ ಹೋದವನಲ್ಲ, ಇನ್ನು ಹೋಗೋದು ಇಲ್ಲ. ಕೇಳಿದ್ದೀನಿ, ಭಗವಂತನ ದಯದಿಂದ ಅವರ ಆಶೀರ್ವಾದ ಆಗುತ್ತೆ ಅಂತ ನಂಬಿಕೆ ನನಗೆ. ಜಿಲ್ಲೆಯಲ್ಲಿ ಕೈ ಶಾಸಕರ ಮೇಲೆ ಜಿಲ್ಲೆಯಲ್ಲೂ ಕೂಡ ಅಕ್ರಮ ಗಣಿಗಾರಿಕೆ ನಾನು ಆರೋಪಗಳಿದ್ದಾವೆ. ಏನ್ ಹೇಳ್ತೀರಾ?